ರೂಪಕದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಶ್ರೀಪಾದ ಭಟ್ ನಮ್ಮ ಜೊತೆ ಇದ್ದಾರೆ. ಅಂತೆಯೇ ಸಾಹಿತ್ಯ ರಚನೆ ಮಾಡಿದಂತಹ ಸುಧಾ ರಾಘುಗಳ ಈ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ರೆಕಾರ್ಡಿಂಗ್ ಮತ್ತು ಸಂಗೀತದಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಮುರಳೀಧರ್ ಕೆ, ಮಾಧವ ಸ್ಮರಣ ಉಡುಪಿ ಇವರು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಅತ್ಯಂತ ಸಂತೋಷದಿಂದ ನಿಮ್ಮ ಮುಂದೆ ಹೇಳಿಕೊಡಬೇಕಾದ್ದೇನು ಅಂತಂದರೆ, ಈ ಕಾಲಘಟ್ಟ ಒಂದೆಡೆಯಲ್ಲಿ ಪಾಶ್ಚಿಮಾತ್ಯ ಸಂಗೀತ ಸಾಹಿತ್ಯಗಳ ಕಡೆ ಒಲವು ತೋರುತ್ತಿರುವ ಕಾಲಘಟ್ಟದಲ್ಲಿ ಶಾಸ್ತ್ರೀಯ ನೆಲೆಗಟ್ಟನ್ನು ಹೊಂದಿ ಪ್ರದರ್ಶನಗೊಳ್ತಾ ಇರುವಂತಹ ಈ ನಾರಸಿಂಹ 50ರ ಹೊಸ್ತಿಲಿಗೆ ಬಂದು ನಿಂತಿದೆ ಅನ್ನುವುದಾದರೆ ಇದನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ಸುಂದರ ಮನುಷ್ಯಗಳಿಗೆ ನಾವು ಧನ್ಯವಾದ ಹೇಳಬೇಕು. ಅದರಲ್ಲೂ ಕೂಡ ನಮಗೆ ಒಂದೊಮ್ಮೆ ಒಂದು ಹೆಜ್ಜೆ ಮುಂದೆ ಬಂದು ಅಭಿಮಾನದಿಂದ ಹೇಳಬೇಕು ಅಂತ ಅನ್ನಿಸೋದು ಯಾಕೆ ಅಂತಂದ್ರೆ, ಈ ಸಾಧನೆಯನ್ನ ಮಾಡಿದ್ದು ಉಡುಪಿಯ ಒಂದು ನೃತ್ಯ ಕಲಾ ಶಾಲೆ ಅನ್ನುವುದು ನಾವೆಲ್ಲ ಹೆಮ್ಮೆ ಪಡಬೇಕಾದ ಸಂಗತಿ. ಇನ್ನು ಈ ಕಾರ್ಯಕ್ರಮವನ್ನು ನೋಡುತ್ತಾ ಬಂದಾಗ ನಮಗೊಂದಷ್ಟು ಸಂಗತಿಗಳು ತೆರೆದುಕೊಳ್ಳುತ್ತವೆ. ಬಹುಶಃ ನೀವೆಲ್ಲದರ ಮುಂದಕ್ಕೆ ಆಸ್ವಾದಿಸುವರಿದ್ದೀರಿ. ಕತ್ತಲು ಮತ್ತೆ ಬೆಳಕಿನ ನಡುವೆ ಸಂಘರ್ಷ ಬಂದರೆ ಬೆಳಕು ಗೆಲ್ಲುತ್ತದೆ, ಒಳಿತು ಕೆಡುಕುಗಳ ನಡುವೆ ಸಂಘರ್ಷ ಬಂದರೆ ಒಳಿತು ಎದ್ದು ನಿಲ್ಲುತ್ತದೆ ಅನ್ನುವುದನ್ನು ಈ ನೃತ್ಯ ರೂಪಕ ನಿಮ್ಮ ಮುಂದೆ ತೋರಿಸ್ತಾ ಹೋಗುತ್ತದೆ. ಅದರ ಜೊತೆಗಾಗಿ ಹೇಳಬೇಕು, ಬಹುಶಃ ಈ ರಂಗದಲ್ಲಿ ನೀವು ಅದನ್ನು ಕಂಡು ಆಸ್ವಾದಿಸ್ತೀರಿ. ಮುಂದೆ ದೇವರು ಕೈ ಹಿಡಿದ್ರೆ ಒಬ್ಬನು ನೀವು ಪ್ರಪಾತಕ್ಕಾದರೂ ತಳ್ಳಿ ಅವನನ್ನು ರಕ್ಷಿಸುವುದಕ್ಕೆ ಅಗೋಚರವಾದ ಶಕ್ತಿಯನ್ನು ಅವನ ಹತ್ರ ಧಾವಿಸಿ ಬರುತ್ತದೆ ಅನ್ನುವುದನ್ನು ಈ ಅಧ್ಯಾತ್ಮವನ್ನು ಒಪ್ಪುವ ಮಂದಿಗೆ ಅದು ಸಂಕೇತವನ್ನು ಕೊಡುತ್ತದೆ. ನೀರಿಗಾದರೂ ನೂಕಿ ಬಿಡಿ, ಬದುಕಿಸುವುದಕ್ಕೆ ನಾನಿದ್ದೇನೆ ಅಂತ ನಂಬಿದ ದೇವರು ಬಳಿ ಬರುತ್ತಾನೆ ಅನ್ನುವುದನ್ನು ಈ ನೃತ್ಯ ರೂಪದ ಮೂಲಕ ತೋರಿಸಲಾಗುತ್ತದೆ. ಬಹುಶಃ ದೇವರಿದ್ದಾನೆ ಅಂತ ನಂಬುವ ಆಸ್ತಿಕ ಪರಂಪರೆ ಅತ್ಯಂತ ಶ್ರದ್ಧೆಯಿಂದ ನೋಡ್ತಾ ಆನಂದಿಸಬಹುದಾದಂತಹ ಒಂದು ಸುಂದರ ದೃಶ್ಯ ಕಾವ್ಯವೇ ಈ ನಾರಸಿಂಹ ಅನ್ನುವಂತಹ ನೃತ್ಯ ರೂಪಕ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ರಾಮಮೂರ್ತಿ ರಾವ್ ಮೈಸೂರಿನಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂತೆಯೇ ಪ್ರೊಫೆಸರ್ ಮುರಳೀಧರ್ ಉಪಾಧ್ಯಾಯ ಶ್ರೀಳಕ ನಮ್ಮ ಜೊತೆ ಇದ್ದಾರೆ. ಕಲಾಪೋಷಕರಾದಂತಹ ವಿಶ್ವನಾಥ್ ಶೆಣೈಯವರು ಈ ಕಾರ್ಯಕ್ರಮವನ್ನು ಆಸ್ವಾದಿಸುವುದಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ದೂರದ ಸೌದಿ ಅರೇಬಿಯಾದಿಂದ ಉಮೇಶ್ ಭಟ್ ಮರಣೆಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದರ ಜೊತೆ ನೀವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸ್ನೇಹಿತರೆ, ನಾರಸಿಂಹವನ್ನು ನೋಡೋದಕ್ಕೆ ಸಿದ್ಧರಾಗೋಣ. ಬಹುಶಃ ಈ ತಂಡವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ದೇಶಾದ್ಯಂತ ಕಾರ್ಯಕ್ರಮಗಳನ್ನು ನೀಡುತ್ತಾ ಇರುವ ಸುಧೀರ್ ರಾವ್ ಅವರು ಒಂದು ಮಾತು ಹೇಳ್ತಾರೆ, ತಂಡದಲ್ಲಿರುವಂಥವರೆಲ್ಲ ನಮ್ಮ ಮಕ್ಕಳು ಅಂತ. ಅದರರ್ಥ ಯಾವ ವಿದ್ಯಾರ್ಥಿಗಳು ನೃತ್ಯ ನಿಕೇತನದಲ್ಲಿ ನೃತ್ಯಾಭ್ಯಾಸವನ್ನು ಮಾಡುತ್ತಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ತಮ್ಮ ಮಕ್ಕಳಂತೆ ಪ್ರೀತಿಸ್ತಾ ನಮ್ಮ ಯಶಸ್ಸಿನ ಹಿಂದೆ ಅವರ ಕೊಡುಗೆ ಇದೆ ಅನ್ನೋದನ್ನು ಅತ್ಯಂತ ಪ್ರೀತಿಯಿಂದ ನೆನಪಿಸಿಕೊಂಡವರು ಕೊಡವರು ಸುಧೀರ್ ರಾವ್ ದಂಪತಿಗಳು ಅನ್ನೋದು ಇಲ್ಲಿ ಉಲ್ಲೇಖಾರ್ಹ ವಿಷಯ ಅಂತ ನಾನು ಭಾವಿಸ್ತೇನೆ. ಒಟ್ಟಿನಲ್ಲಿ ಸರ್ವಾಂಗ ಸುಂದರವಾದಂತಹ ಕಾರ್ಯಕ್ರಮ. ನೋಡ್ತಾ ನಮ್ಮ ಬದುಕಿನ ಏಳು ಬೀಳುಗಳ ಬಗ್ಗೆ ಯೋಚನೆ ಮಾಡುತ್ತಾ ನಾವು ನಡೆಯಬೇಕಾದ ದಾರಿ ಯಾವುದು ಅನ್ನೋದನ್ನು ತೆರೆದು ತೋರಿಸಬಲ್ಲಂತಹ ಈ ನಾರಸಿಂಹ ನಿಮ್ಮ ಮುಂದೆ ಪ್ರದರ್ಶನಗೊಳ್ಳುತ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ 3 ನರಸಿಂಹ ಕಾಣಿಸಿಕೊಳ್ಳುತ್ತಾರೆ. 3 ಅಲ್ಲ, ಅದು 300 ಆಗಬಹುದು, 3000 ಆಗಬಹುದು. ಭಗವಂತನ ವ್ಯಾಪ್ತತ್ವ ದೊಡ್ಡದು. ಏನೇ ಆಗಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಲೋಕಕ್ಕೆ ಮಂಗಲವಾಗಲಿ ಅಂತ ಹಾರೈಸ್ತಾ ಅತ್ಯಂತ ಸಂತೋಷದಿಂದ ಈ ಸಮಾರಂಭಕ್ಕೆ ಸಾಕ್ಷಿಯಾಗೋಣ. ನಿಮ್ಮ ಅದ್ದೂರಿಯ ಚಪ್ಪಾಳಿಯ ಸದ್ದು ಕೇಳಿದರೆ ಕಲಾವಿದರು. ನಾರಸಿಂಹವನ್ನು ನೋಡಿ ಸಂಪ್ರದಿಸಿದ್ದೀರಿ. ಈ ಸಂಭ್ರಮದ ಹಿಂದೆ ನಮಗೆ ಧೈರ್ಯವಾಗಿ ನಿಂತವರು, ಮಾರ್ಗದರ್ಶನ ಮಾಡಿದವರು ಅನೇಕರು. ಅವರಿಗೊಂದು ಕೈ ಮುಗಿದು ತಲೆಬಾಗಿ ಧನ್ಯವಾದ ಅಂತ ನಾವು ಹೇಳಬೇಕಿದೆ. ಆ ಕಾರಣಕ್ಕಾಗಿ ಪ್ರೊಫೆಸರ್ ರಾಮಮೂರ್ತಿ ರಾವ್ ನಿರ್ದೇಶಕರು, ನುಪುರ ಕಲಾವಿದರು, ಸಾಂಸ್ಕೃತಿಕ ಟ್ರಸ್ಟ್ ಮೈಸೂರು
ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, 5 ನಿಮಿಷಗಳ ಕಾರ್ಯಕ್ರಮವನ್ನು ತಾವು ಚಂದಗಾಣಿಸಿಕೊಂಡು ತೆರಳಬೇಕು ಅಂತ ತಮ್ಮೆಲ್ಲರಲ್ಲಿ ಪ್ರೀತಿಯಿಂದ ವಿನಂತಿ ಮಾಡುತ್ತಾರೆ. ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯರಿಂದ ಸಾಹಿತ್ಯ ವಿಮರ್ಶಕರು ಡಾಕ್ಟರ್ ಶ್ರೀಪಾದರಿಗೆ ಇದೊಂದು ಪ್ರದರ್ಶನವನ್ನು ನೀವೆಲ್ಲ ಆಸ್ವಾದಿಸಿ ಸಂಭ್ರಮಿಸಿರಿ. ಬಹುಶಃ ಅಮ್ಮನ ಪ್ರೀತಿಯ ಸ್ಪರ್ಶವಾದಾಗ ವಿಷವು ಅಮೃತವಾಗಬಲ್ಲದು ಅನ್ನುವಂತಹ ದೊಡ್ಡ ಸಂದೇಶವನ್ನು ನೀಡುವುದರ ಮೂಲಕ ಮಾತೃತ್ವದ ಎತ್ತರ ಏನು ಅನ್ನುವುದನ್ನು ನಾಡಿಗೆ ಸಾರಿದ ಹೆಗ್ಗಳಿಕೆ ಇವತ್ತು ನಮ್ಮ ಪಾಲಿಗಿದೆ. ಬಂದಂತಹ ತಮ್ಮೆಲ್ಲರೂ ಮತ್ತೆ ಕೈ ಮುಗಿದು ತಲೆಮಾಗಿ ಬರಮಾಡಿಕೊಳ್ಳುವುದರ ಜೊತೆಗೆ ಸುದೀರ್ ನಾವು ಮಾತನಾಡುತ್ತಾರೆ, ಕೇಳಿಸಿಕೊಳ್ಳಿ. ಆತ್ಮೀಯರೇ, ಕೇವಲ 10 ನಿಮಿಷದಲ್ಲಿ ನಮ್ಮ ಸಂಭ್ರಮದ ಈ 50ನೇ ಈ ನರಸಿಂಹ ರೂಪಕ್ಕೆ ಇಷ್ಟು ವರ್ಷ ಅಂದರೆ ಸುಮಾರು 4 ವರ್ಷಗಳ ದೀರ್ಘ ಅವಧಿಯಲ್ಲಿ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಥೆಯನ್ನು ಕಟ್ಟುವುದರಲ್ಲಿ ಸಹಕರಿಸಿದ ಎಲ್ಲರನ್ನ ಅಭಿನಂದಿಸಬೇಕು ಅಂತ ನಾವು ನಮ್ಮ ಸಂಸ್ಥೆಯಿಂದ ತೀರ್ಮಾನಿಸಿದ್ದೇವೆ. ಅದಕ್ಕೋಸ್ಕರ ಯಾಕಂದರೆ ಶಾಸ್ತ್ರೀಯ ಚೌಕಟ್ಟಿನೊಳಗಿರುವಂತಹ ನೃತ್ಯ ರೂಪಕ 25, 50 ಆಗುವುದು ಬಹಳ ಕಷ್ಟ ಸಾಧ್ಯ ಇವತ್ತಿನ ಕಾಲದಲ್ಲಿ. ಆದರೆ ಅವೆಲ್ಲವನ್ನ ಮೀರಿ ಇವತ್ತು ನಮ್ಮ ಪ್ರದರ್ಶನ 50ಕ್ಕೆ ಮುಟ್ಟಿದೆ. ನಾಳೆ ಬೆಳಗ್ಗೆ 50 ಬೆಳಗ್ಗೆ 10 ಮೈಸೂರಿನಲ್ಲಿ ಆಟೋಮೆಟಿಕ್ ಆಕ್ಸೆಲ್ ಕಂಪನಿಯಲ್ಲಿ ನಡೀತಾ ಇದೆ. ಇದು ತುಂಬ ಸಂತೋಷ. ಹಾಗಾಗಿ ನಿನ್ನೆ ಇವತ್ತು ನಾಳೆ 3 ದಿವಸದ ಒಂದು ನಿರಂತರ ಕಾರ್ಯಕ್ರಮ ನಮಗೆ ಸಿಕ್ಕಿದ್ದರಿಂದ ಇವತ್ತಿನ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾಳೆ 51ರ ಪ್ರದರ್ಶನ ಮೈಸೂರಲ್ಲಿ ಏರ್ಪಟ್ಟಿದೆ. ನಾವೀಗ ಮುಗಿದ ತಕ್ಷಣ 10ವರೆಗೆ ಇಲ್ಲಿಂದ ಹೊರಡುವರಿದ್ದೇವೆ. ಉಪಾಯ ಇಲ್ಲ, ಈ ಬೆವರಿನ ಅಂಗಿಯಲ್ಲಿ ನಾಳೆ ಹಾಕೊಂಡು ಮತ್ತೆ ನಾಳೆ 51ನೇ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಪಯಣದಲ್ಲಿ ಸಹಕರಿಸಿದವರು ಅನೇಕ ಮಂದಿ ಇದ್ದಾರೆ. ಅದಕ್ಕೂ ಮುನ್ನ ನಮಗೆ ಕಲಾ ಪ್ರೋತ್ಸಾಹಕರಾಗಿ ನಿಂತವರು, ಇವತ್ತು ಅವರು ಬರಲಿಕ್ಕೆ ಆಗಲಿಲ್ಲ. ಇವತ್ತಿನ ಈ ಕಾರ್ಯಕ್ರಮದ ಪ್ರಾಯೋಜನೆಯನ್ನು ಮಾಡಿದವರು ನಮ್ಮ ಮಿತ್ರರಾದಂತಹ ಬೆಂಗಳೂರಿನ ಪ್ರಖ್ಯಾತ ಇಂಡಸ್ಟ್ರಿಯಲಿಸ್ಟ್ ಆಗಿರುವಂತಹ ಹರೀಶ್ ರಾಯಸ್ ಅವರು ಟೆಕ್ಸ್ಟೈಲ್ ಎನ್ನುವಂತಹ ದೊಡ್ಡ ಕಂಪನಿಯ ಒಡೆಯರು. ಅವರಿವತ್ತು ಸಾಯಂಕಾಲ 5 ಗಂಟೆ ಫ್ಲೈಟಲ್ಲಿ ಬರಬೇಕಾಗಿತ್ತು. ಆದರೆ ಅನಿವಾರ್ಯವಾಗಿ ಅವರೊಬ್ಬರು ಕ್ಲೈಂಟ್ ಇವತ್ತೇ ಅವರಿಗೆ ಮೀಟಿಂಗ್ ಆಗಬೇಕಾಗಿದ್ದ ಕಾರಣ ಅವರು ಕೊನೆ ಕ್ಷಣದಲ್ಲಿ ತಮ್ಮ ಪ್ರಯಾಣವನ್ನು ರದ್ದು ಮಾಡಿದ್ದಾರೆ, ಶುಭಾಶಯವನ್ನು ಕೋರಿದ್ದಾರೆ. ಅವರಿಗೆ ನಾನು ಮೊತ್ತ ಮೊದಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು 50ರ ನಮ್ಮ ಸಂಭ್ರಮವನ್ನು ಅವರು ಖರ್ಚು ಮಾಡಿ ಬರ್ತೀನಿ ಕಾರ್ಯಕ್ರಮವನ್ನು ಪ್ರಯೋಜನ ಮಾಡಬೇಕಾಗಿ ಬೆಂಗಳೂರಿನ ಹರೀಶ್ ರಾಯಸ್ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದರೊಂದಿಗೆ ನಮಗೆ ಬೆನ್ನೆಲುಬಾಗಿ ನಿಂತವರು ಐಡಿಯಲ್ ಐಸ್ ಕ್ರೀಮ್ನವರು, ಅದೇ ರೀತಿ ಉಡುಪಿಯ ಅಭಿವೃದ್ಧಿ ಕೋಆಪರೇಟಿವ್ ಬ್ಯಾಂಕ್ ಇದರ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು, ಅವರೆಲ್ಲರೂ ಕೂಡ ಆತ್ಮೀಯವಂತ ವಂದನೆಗಳು. ಅದರೊಂದಿಗೆ ಚೆನ್ನೈಯ ಮಲ್ಲಿಕಾ ರೆಸಿಡೆನ್ಸಿ ಹಾಗೂ ಚೆನ್ನೈ ಉಡ್ಯಾನ್ಸ್ ಈ ಹೋಟೆಲ್ ಅವರು ನನ್ನ ಆತ್ಮೀಯ ಬಂಧುಗಳು. ಶ್ರೀಯುತ ಹರಿ ಅವರು ಕೂಡ ನಮಗೆ ಇವತ್ತು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರ ಸಹಕಾರ ಮತ್ತು ನನ್ನ ಆತ್ಮೀಯ ಮಿತ್ರರೆಲ್ಲರೂ ಜಾಹೀರಾತನ್ನು ನೀಡಿ ಅದರಲ್ಲಿ ಬ್ಯಾನರ್ ಹಾಕಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯವಾದಂತಹ ವಂದನೆಯನ್ನು ನಾನು ಅರ್ಪಿಸ್ತಾ ನಮ್ಮ ಈ ಪ್ರಯಾಣದಲ್ಲಿ ಸಹಕರಿಸಿದಂತಹ ಎಲ್ಲ ನಮ್ಮ ಕಲಾವಿದರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಮೊತ್ತ ಮೊದಲಿಗೆ ಇಡೀ ಈ ಸುಂದರ ನೃತ್ಯ ರೂಪಕವನ್ನು ನಮಗೆ ಕಟ್ಟಿಕೊಟ್ಟಂತಹ ಸುಮಾರು 1.5 ವರ್ಷದ ಇದು ಪ್ರೊಸೆಸ್ ಆಗಿತ್ತು. ಮ್ಯೂಸಿಕ್ ಮಾಡಲಿಕ್ಕೆ ಸುಮಾರು ನಾವು ಒಂದು ವರ್ಷ ತಗೊಂಡಿದ್ದೆವು. ಉಳಿದ 6 ತಿಂಗಳನ್ನು ಯಾವ ರೀತಿ ಮಾಡಬೇಕಂದ್ರೆ ಒಂದು ವಿಭಿನ್ನ ರೀತಿಯಲ್ಲಿ ಇದನ್ನು ಪ್ರಚುರಪಡಿಸಲಿಕ್ಕೆ ಅನ್ನುವಂಥ ಮಹದಾಸೆ ನಮ್ಮ ಇಡೀ ತಂಡದಾಗಿತ್ತು. ಅದಕ್ಕೆ ಬೆನ್ನೆಲುಬಾಗಿ ನಿಂತು ನಿರ್ದೇಶನ ಮಾಡಿದವರು ಡಾಕ್ಟರ್ ಶ್ರೀಪಾದ್ ಭಟ್ ಅವರು. ಅವರಿಗೆ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ದಯವಿಟ್ಟು ಪ್ರೊಫೆಸರ್ ರಾಮಮೂರ್ತಿರಾವ್ ಅವರು ಶ್ರೀಪಾದ್ ಭಟ್ ಅವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇಷ್ಟು ಚಂದದ ನೃತ್ಯ ರೂಪಗಳಿಗೆ ನೃತ್ಯ ಸಾಹಿತ್ಯವನ್ನು ಬರೆದವರು ಬಹಳ ಪ್ರಸಿದ್ಧ ಕವಿಗಳು, ಸಾಹಿತಿಗಳು ಶ್ರೀಮತಿ ಸುಧಾ ಆಡುಕಳವರು. ನಮ್ಮ ಹಿಂದಿನ ಚಿತ್ರ ನೃತ್ಯ ನಾಟಕಕ್ಕೂ ಸಾಹಿತ್ಯವನ್ನು ರಚನೆ ಮಾಡಿದವರು ಸುಧಾ ಆಡುಕಳವರು. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಸಣ್ಣ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮ ಆಗುವಾಗ ನಾನು ಮತ್ತು ಮಾನಸಿ ಸ್ಟೇಜಲ್ಲಿದ್ದರೆ ಸ್ಟೇಜಿನ ಹಿಂದುಗಡೆ ತುಂಬ ಕೆಲಸ ಇರ್ತದೆ. ಇಷ್ಟು ಮಕ್ಕಳ ಕೆಲವರ ತಲೆ ಕಟ್ಟಬೇಕು, ಕೆಲವರನ್ನು ಅವರವರೇ ಮಾಡಿಕೊಳ್ತಾರೆ, ಅವರಿಗೆ ಸಹಕರಿಸಬೇಕು. ಶ್ರೀಮತಿ ಶಾರದಾ ಉಪಾಧ್ಯಾಯ ಅವರು ಹಿನ್ನೆಲೆಯಲ್ಲಿ ನಿರಂತರವಾಗಿ
ಸಹಕರಿಸ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ಅವರು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಈ ನೃತ್ಯ ರೂಪಕದ ಸಂಗೀತದ ವಾದ್ಯಗಳನ್ನು ಮತ್ತು ಸ್ಟುಡಿಯೋ ಮಾಧವ ಸ್ಮರಣ ಮೂರ್ತಿ ಇದರ ಮುಖ್ಯಸ್ಥರಾಗಿರುವಂತಹ ಪ್ರಸಿದ್ಧ ಕೊಳಲು ವಾದಕರಾಗಿರುವಂತಹ ಪ್ರಸಿದ್ಧ ಕೀಬೋರ್ಡ್ ಕಲಾವಿದರಾಗಿರುವಂತಹ ಪ್ರಸಿದ್ಧ ತಬಲಾ ವಾದಕರಾಗಿರುವಂತಹ ಸಕಲ ಕಲಾ ವಲ್ಲಭ ಶ್ರೀಯುತ ಮುರಳೀಧರ ಕೆ ಉಡುಪಿ ಅವರು ದಯವಿಟ್ಟು ಆಗಮಿಸಬೇಕು. ನಮ್ಮ ಕಿರು ಕಾಣಿಕೆಯನ್ನು ಪಡೆದುಕೊಳ್ಳಬೇಕು. ನಮ್ಮ ಪ್ರಯಾಣದಲ್ಲಿ ದೊಡ್ಡ ಸಹಕಾರವನ್ನು ಅವರು ನೀಡಿದ್ದಾರೆ. ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು. ನನ್ನನ್ನು ಅಗಲ ಮಾಡಲಿಕ್ಕೆ, ಮುಖ ಅಗಲ ಮಾಡಲಿಕ್ಕೆ, ಉದ್ದ ಮಾಡಲಿಕ್ಕೆ ಮತ್ತು ಪ್ರಸನ್ನ ನಮ್ಮ 50 ಪ್ರಯಾಣದಲ್ಲಿ ಅವರು ಒಬ್ಬರಲ್ಲ ಒಬ್ಬರು ಬಂದು ಸಹಕಾರ ನೀಡ್ತಾರೆ. ಪ್ರಕಾಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪ್ರೊಫೆಸರ್ ರಾಮಮೂರ್ತಿ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಪ್ರಕಾಶ್ ಗುಂಡಿಬೆಟ್ಟು. ಅದೇ ರೀತಿ ಹರೀಶ್ ಗುಂಡಿಬೆಟ್ಟು ಬಹಳ ಪ್ರಸಿದ್ಧ ಯೂಟ್ಯೂಬ್ ಈಗ ಮಾಡ್ತಾ ಇರುವಂಥವರು ಹರೀಶ್ ರವರು. ಅವರಿಗೆ ವಿಶೇಷವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಹರೀಶ್. ಅದೇ ರೀತಿ ರವಿರಾಜ್ ಗುಂಜಿಬೆಟ್ಟು ಇವರು ಒಬ್ಬರಲ್ಲ ಒಬ್ಬರು ಬಂದು ನಮಗೆ ಸಹಕರಿಸ್ತಾ ಇರ್ತಾರೆ. ಅದೇ ರೀತಿ ಪ್ರಸನ್ನ ಹಿರಿಯಡ್ಕ. ಧನ್ಯವಾದಗಳು ರಾಮಮೂರ್ತಿ ಸರ್. ಇದೀಗ ಮುಂದಿನ ಸ್ಮರಣಿಕೆಯನ್ನು ಶ್ರೀಯುತ ಕಲಾ ಪ್ರೋತ್ಸಾಹಕರಾದಂತಹ ವಿಶ್ವನಾಥ್ ಶೆಣೈ ಅವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾದಂತಹ ರಂಗ ಪರಿಕರಗಳು, ಲೈಟಿಂಗ್ನ ವಿನ್ಯಾಸ ಎಲ್ಲ ಮಾಡುವ ಅವರು ಕಾಣುತ್ತಿಲ್ಲ, ಬದಿ ಹೋಗಿಬಿಡ್ತಾರೆ. ಶ್ರೀಯುತ ರಾಜು ಮಣಿಪಾಲ್ ಅವರು ದಯವಿಟ್ಟು ರಾಜು ಅವರು ಇವತ್ತು ವೇದಿಕೆಗೆ ಬರಬೇಕು. ಅವರು ಮೂಲೆ ಹೋಗಿಬಿಡ್ತಾರೆ. ಅವರಿಗೆ ವಿಶ್ವನಾಥ್ ಶೆಣೈ ಅವರು ದಯವಿಟ್ಟು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ರಾಜು ಮಣಿಪಾಲ್ ಬರ್ತಿದ್ದಾರೆ. ಬೆಳಕಿನ ವಿನ್ಯಾಸ ಮಾಡುವವರು ಧನ್ಯವಾದ. ಸುಧಾ ಮೇಡಮ್ಗೆ ಮತ್ತು ಶಾರದಾ ಉಪಾಧ್ಯಾಯರಿಗೆ ನೀಡಬೇಕು ಅಂತ ಕೇಳಿಕೊಟ್ಟಿದ್ದಾರೆ. ಉಮೇಶ್ ಭಟ್ರೆ, ಶಾರದಾ ಉಪಾಧ್ಯಾಯ ಹಾಗೂ ಸುಧಾ ಮೇಡಮ್ ಧನ್ಯವಾದಗಳು. ಅದೇ ರೀತಿ ಶಾರದಾ ಉಪಾಧ್ಯಾಯ ಇವರಿಗೆ ಧನ್ಯವಾದಗಳು. ಮುಂದೆ ಸುಧಾ ಮೇಡಮ್ ಹೇಳಿ ಶ್ರೀಯುತ ವಿಶ್ವನಾಥ್ ಮುಂದುವರಿಸಬೇಕು. ಇದರೆಲ್ಲರ ವಸ್ತ್ರ ವಿನ್ಯಾಸ ಮಾಡಿದವರು ಮಿತ್ರರಾದಂತಹ ಪ್ರಶಾಂತ್ ಉದ್ಯಾವರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಶಾಂತ್ ಉದ್ಯಾವರ ಈ ಬಣ್ಣಗಳ ಪರಿಕಲ್ಪನೆ, ವಸ್ತ್ರ ವಿನ್ಯಾಸ ಎಲ್ಲ ಶ್ರೀಯುತ ಪ್ರಶಾಂತ್ ಉದ್ಯಾವರ ಇವರದ್ದು ಧನ್ಯವಾದಗಳು. ಅದೇ ರೀತಿ ನಮಗೆ ಯಾವ ಊರಿಗೆ ಹೋದರೂ ನಮ್ಮೊಂದಿಗೆ ಹಿನ್ನೆಲೆಯಲ್ಲಿ ಸಹಕರಿಸಿದವರು ಗಣಪ, ಶ್ರೀಯುತ ಗಣಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಗಣಪ ವಿಶ್ವನಾಥ್ ಅವರು ಗಣಪ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು. ಮುರಳಿದಂತೆ ದಯವಿಟ್ಟು ತಗೊಳ್ಳಿ. ಮುರಳಿದಂತೆ ಮುರಳಿ ಗಣಪ ಅದೇ ರೀತಿ ಹಿನ್ನೆಲೆಯಲ್ಲಿ ಸಹಕರಿಸುವ ಇನ್ನೊಬ್ಬ ಕಲಾವಿದ ನೇಹಲ್ ಕಾರ್ತಿಕ್ ವೇದಿಕೆಗೆ ಬರಬೇಕು. ಕಾರ್ತಿಕ್ ರಾಘಣ್ಣ, ನಮ್ಮ ಎಲ್ಲ ಈ ಸೆಟ್ಟಿಂಗ್ ಸಾಮಾನು ಹೋಗೋದು ಅವರ ಗಾಡಿಯಲ್ಲಿ. ರಾಘಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಭುವನ್ ಮಣಿಪಾಲ್ ದಯವಿಟ್ಟು ಧನ್ಯವಾದಗಳು. ಅದೇ ರೀತಿ ಹಿನ್ನೆಲೆಯಲ್ಲಿ ಸಹಕರಿಸುವವರು ಮನೋಜ್ ದಯವಿಟ್ಟು ವೇದಿಕೆಗೆ ಬರಬೇಕು. ಧನ್ಯವಾದಗಳು. ಮುಂದೆ ಶ್ರೀಯುತ ಉಮೇಶ್ ಭಟ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉಮೇಶ್ ಭಟ್ ಅವರು. ವಿದುಷಿ ಅನ್ವಿತಾ ತಂತ್ರಿ, ವಿದುಷಿ ಅಶ್ವಿನಿ ರಾವ್, ವಿದುಷಿ ವಿದುಷಿ ಅಥವಾ ಪ್ರಿಯಂವದ ಕುಮಾರಿ ಪ್ರಿಯಂವದ,
ಕುಮಾರಿ ವಸುಪ್ರದಾ, ಕುಮಾರಿ ಗೌತಮಿ, ಕುಮಾರಿ ಸೌಂದರ್ಯ, ಕುಮಾರಿ ಸುರಭಿ ಸುದೀಪ್, ಕುಮಾರಿ ಮನುಶ್ರೀ, ಕುಮಾರಿ ಪ್ರೀತಾ ಶನೈ, ವಿದುಷಿ ಅನಗಶ್ರೀ ನಿನ್ನೆ ಮೊನ್ನೆ ಕಾರ್ಯಕ್ರಮಕ್ಕೆ ಅಲ್ಲಿ ಬೆಂಗಳೂರಿನ ಬಂದು 3 ದಿವಸ ನಮ್ಮಲ್ಲಿಗೆ ಸಹಕರಿಸ್ತಾ ಇದ್ದಾರೆ. ಅನಗಶ್ರೀ ಮತ್ತು ಪ್ರೇಮದ ವಿದುಷಿ ಅನಗಶ್ರೀ. ಅದೇ ರೀತಿ ವಿದುಷಿ ಡಾಕ್ಟರ್ ಚೈತನ್ಯ, ವಿದುಷಿ ಶ್ರೇಯಾ ಭಟ್, ಮುಂದೆ ಪ್ರೊಫೆಸರ್ ಮುರಳೀಧರ ಉಪಾಧ್ಯಾಯ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಕುಮಾರಿ ವಿದುಷಿ ಸಂಜನಾ ಸಿಂಗ್ ರಾವ್, ಕುಮಾರಿ ಸಾನಿಕಾ, ವಿದುಷಿ ಕುಮಾರಿ ಸಾನಿಕಾ. ಅದೇ ರೀತಿ ವಿದುಷಿ ಡಾಕ್ಟರ್ ಸುಪ್ರಭಾ ಕಲಪುರ್. ಮುಂದೆ ಈ ನಮ್ಮ ಇವತ್ತಿನ ಕಲಾವಿದರಲ್ಲಿ 50 ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ಸಹಕರಿಸಿದ್ದಾರೆ. ಯಾರ ಹೆಸರು ಬಿಟ್ಟು ಹೋಗಿದೆ ದಯವಿಟ್ಟು ತಿಳಿಸಬೇಕು. ವಿದುಷಿ ವಸುಂಧರ, ಧನ್ಯವಾದಗಳು. ಅನೇಕರು ನಮಗೆ ಹಿಂದಿನಿಂದ ಸಹಕಾರ ಮಾಡಿದ್ದಾರೆ. ಕೆಲವರು ಮದುವೆಯಾಗಿದ್ದಾರೆ, ಕೆಲವರು ಉದ್ಯೋಗ ನಿಮಿತ್ತ ವಿದೇಶದಲ್ಲಿದ್ದಾರೆ, ಕೆಲವರು ಬೇರೆ ಬೇರೆ ಕೆಲಸದಲ್ಲಿದ್ದಾರೆ. ಆದರೂ ಕೂಡ ಅವರನ್ನು ಕರೀತಾ ಇದ್ದೇವೆ. ಕುಮಾರಿ ಶ್ರೇಯಾ ಪೈ, ಶ್ರೀಮತಿ ಶ್ರೇಯಾ ಪೈ, ಶ್ರೀಮತಿ ಶ್ರೇಯಾ ಪೈ. ಅವರು ಮಗುವಾಗಿದ್ದಾಗಿಂದ ನೋಡಿದವರು, ಹಾಗಾಗಿ ಅವರು ಶ್ರೀಮಂತ ನಮಗೆ ನಾಟಿಗೆ ಬರ್ತಾ ಇಲ್ಲ. ವಿದುಷಿ ಶ್ರೇಯಾ ಪೈ, ಶ್ರೀಮತಿ ಶ್ರೇಯಾ ಪೈ. ವಿದುಷಿ ಶ್ರೇಯಾ ಶಾನ್ಬಾಗ್, ವಿದುಷಿ ಶ್ರೇಯಾ ಆಚಾರ್ಯ ಇವತ್ತು ಬೆಂಗಳೂರಿನ ಅದಕ್ಕೋಸ್ಕರ ಬಂದಿದ್ದಾರೆ. ವಿದುಷಿ ಶ್ರೇಯಾ ಆಚಾರ್ಯ. ವಿದುಷಿ ಡಾಕ್ಟರ್ ಶ್ರೀತಲ್ ಅವರು ಕೇರಳದಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ. ವಿದುಷಿ ಡಾಕ್ಟರ್ ಶ್ರೀತಲ್ ಅವರೀಗ ಅವರು ಬರಲಿಲ್ಲ. ಅದೇ ರೀತಿ ವಿದುಷಿ ಭಾವನಾ ಮಂಜಿತ್ತಾಯ, ಶ್ರೀಮತಿ ಭಾವನಾ ಮಂಜಿತ್ತಾಯ. ಕುಮಾರಿ ಬಿಂದಿಯಾ, ಕುಮಾರಿ ಮಾಧುರ್ಯ, ಧನ್ಯವಾದಗಳು. ಮುಂದೆ ದಾಮೋದರ ಶರ್ಮಾ ಅವರು ಕಾರ್ಯಕ್ರಮ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಕುಮಾರಿ ಪ್ರಾಪ್ತಿ ಮಣಿಪಾಲ, ನಮ್ಮ ಆರಂಭದ ಸಣ್ಣ ಪ್ರಹ್ಲಾದ ಇವರು ಈಗ ನೋಡ್ತಾ ಇದ್ದಾರೆ. ಆರಂಭದ ಸಣ್ಣ ಪ್ರಹ್ಲಾದ ಪ್ರಾಪ್ತಿ ಮಣಿಪಾಲ. ಆಮೇಲೆ ಸ್ವಲ್ಪ 2-3 ಕಾರ್ಯಕ್ರಮ ಕುಮಾರಿ ಧೃತಿ ಅವರು ಸಣ್ಣ ಪ್ರಹ್ಲಾದಾಗಿ ಕೆಲಸ ಮಾಡ್ತಾ ಇದ್ರು. ಕುಮಾರಿ ಧೃತಿ. ಕುಮಾರಿ ಶ್ರೀರಕ್ಷ, ಕುಮಾರಿ ಖುಷಿ ಆರ್ ನಾಯಕ್, ಕುಮಾರಿ ಪ್ರಾಪ್ತಿ ಶೆಟ್ಟಿ, ಕುಮಾರಿ ಮಹಾಲಕ್ಷ್ಮಿ, ನಮ್ಮ ಗೌರವೀಯ ಕಲಾವಿದೆ ವಿದುಷಿ ಸಾಧನ ಕಾಮತ್ ಪ್ರಸ್ತುತ ಲಂಡನ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಅಕ್ಕ ಸಪ್ನಾ, ಶ್ರೀಮತಿ ಸಪ್ನಾ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಕುಮಾರಿ ಅನನ್ಯ, ಕುಮಾರಿ ಅನನ್ಯ, ಕುಮಾರಿ ಕಾವ್ಯ ಪ್ರಭು, ವಿದುಷಿ ಕಾವ್ಯ ಪ್ರಭು,
ವಿದುಷಿ ಕಾವ್ಯಪ್ರಭು, ಅನನ್ಯ, ಕುಮಾರಿ ದೀಕ್ಷಿತಾ ಬೆಂಗಳೂರಲ್ಲಿದ್ದಾರೆ. ದೀಕ್ಷಿತಾ ಕುಮಾರಿ ವಿದ್ಯಾ ಆಚಾರ್ಯ, ಕುಮಾರಿ ವಿದುಷಿ ವಿದ್ಯಾ ಆಚಾರ್ಯ ಬೆಂಗಳೂರವರು. ಚೈತ್ರ, ಶ್ರೀಮತಿ ಚೈತನ್ಯ ಅಕ್ಕ ಚೈತ್ರ, ವಿದುಷಿ ಚೈತ್ರ. ಓಕೆ. ಕುಮಾರಿ ಅದಿತಿ ಪ್ರಸ್ತುತ ದುಬೈಯಲ್ಲಿದ್ದಾರೆ. ಅವಳು ಕೂಡ ಅನುಪಸ್ಥಿತಿ. ಧನ್ಯವಾದಗಳು. ಅಲ್ಲಿಗೆ ನಮ್ಮ ಈ 50ರ ಪ್ರಯಾಣದಲ್ಲಿ ಸಹಕರಿಸಿದವರೆಲ್ಲರನ್ನ ಅಭಿನಂದಿಸಿದ್ದೇವೆ. ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ನಮ್ಮ ಅತಿಥಿಗಳು ದೂರದ ಮೈಸೂರಿನಿಂದ ಪ್ರೊಫೆಸರ್ ರಾಮಮೂರ್ತಿ ಸರ್ ಅವರು ಬಂದಿದ್ದಾರೆ. 2 ನಿಮಿಷದಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭಾಶಯ, ಯಾಕಂದ್ರೆ ದೂರ ಮೈಸೂರಿನಿಂದ ಉಪಸ್ಥಿತ ಬಂದಿದ್ದಾರೆ. ಅವರು 2 ನಿಮಿಷದಲ್ಲಿ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಕಲಾವಿದರುಗಳೇ, ಈ ನಾರಸಿಂಹ ಇದು ನೃತ್ಯ ಲೋಕದ ಒಂದು ವಿಸ್ಮಯ, ನೃತ್ಯ ಕ್ಷೇತ್ರದ ಒಂದು ಅದ್ಭುತ. ಒಂದೇ ಜಾಗದಲ್ಲಿ ಸಾಗುತ್ತಿರುವಂತಹ ನಮ್ಮ ನೃತ್ಯ ಕ್ಷೇತ್ರಕ್ಕೆ ಒಂದು ಹೊಸ ಆಯಾಮವನ್ನು ಕೊಡುವಂತಹ ಕೆಲಸವನ್ನು ಕೊಡಗುಡಿನ ನೃತ್ಯ ನಿಕೇತನದವರು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ವಿದ್ಯಾರ್ಥಿಗಳಿದ್ದಾರೆ, ಬೇರೆ ಬೇರೆ ಕೆಲಸದಲ್ಲಿರುವವರಿದ್ದಾರೆ. ಆದರೂ 50 ಪ್ರದರ್ಶನಗಳನ್ನು ಇದು ರಾಜ್ಯದಲ್ಲಿ ಕಂಡಿದೆ ಅಂತಂದರೆ ನಮ್ಮ ನೃತ್ಯ ಕ್ಷೇತ್ರಕ್ಕೆ, ನೃತ್ಯ ಕಲಾವಿದರಿಗೆ ಇದೊಂದು ಹೆಮ್ಮೆ. ಆದಷ್ಟು ಬೇಗನೆ ಇದು 100ಕ್ಕೆ ದಾಪುಗಾಲಿಗಳು ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರೈಸುತ್ತಾ, ಆ 100ನೇ ಕಾರ್ಯಕ್ರಮಕ್ಕೂ ನಾನು ಖಂಡಿತವಾಗಿ ಬರ್ತೇನೆ. ಯಾವುದೇ ಒಂದು ಕಲೆ ಸಾರ್ಥಕ ಅಂತ ಅನಿಸ್ಬೇಕಾದ್ರೆ ಅದು ಹಲವು ಕಾಲ ನಮ್ಮನ್ನು ಕಾಡಬೇಕಾದ್ರೆ. ನಾನು 3 ವರ್ಷದ ಹಿಂದೆ ಈ ಪ್ರದರ್ಶನವನ್ನು ಮೈಸೂರಲ್ಲಿ ನೋಡಿದ್ದೆ. ಇವತ್ತಿನವರೆಗೂ ನನಗೆ ಅದನ್ನು ಕಾಡ್ತಾ ಇದ್ದು, ಎಷ್ಟು ಚೆನ್ನಾಗಿದೆ, ಸಂಗೀತ ಹೇಗಿದೆ, ನೃತ್ಯ ಹೇಗಿದೆ, ಅಲ್ಲಿ ಅವಳು ವೇದಿಕೆಗೆ ಪ್ರವೇಶ ಮಾಡುವ ರೀತಿ ಹೇಗಿದೆ, ಪ್ರತಿಯೊಂದು ಕೂಡ ರೋಮಾಂಚಕವಾಗಿತ್ತು. ಇದು ನಿಮ್ಮನ್ನೂ ಕಾಡುತ್ತೆ. ನೋಡಿ ಮರೆತು ಬಿಡುವಂತಹ ಒಂದು ಪ್ರದರ್ಶನ ಪ್ರಯೋಗ ಇದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಸಂತೋಷಪಟ್ಟಿದ್ದೇವೆ. ಅದಕ್ಕಾಗಿ ಸುಧೀರ್, ಮಾನಸಿ ಸುಧೀರ್ ತಂಡಕ್ಕೆ ಒಂದು ಜೈ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಗಣ್ಯಮಾನ್ಯರಿಗೆ ಸುಧೀರ್ ರಾವ್ ಅವರು ಸ್ಮರಣಿಕೆ ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಸರ್, ನೀವು ಈ ಪ್ರದರ್ಶನ ಮಾಡಿದ್ದೀರಿ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ಸಭೆಯಲ್ಲಿ ಕೂತಂತ ತಾಯಿಯರು ಕಣ್ಣೀರು ಹಾಕ್ತಾ ಇದ್ರು. ಯಾಕೆಂದ್ರೆ ಅಮ್ಮನ ಸ್ಪರ್ಶವಾದ ವಿಷ ಅಮೃತವಾಗುತ್ತದೆ ಅನ್ನುವ ಸಾಹಿತ್ಯ ಬರೆದವರಲ್ಲೇ ಇದ್ದಾರೆ. ಅದನ್ನು ನೃತ್ಯವಾಗಿ ತೋರಿಸಿಕೊಟ್ಟರೆ ನೀಡಿದ್ದೀರಿ. ಬಹುಶಃ ಅದೆಷ್ಟೋ ಮಂದಿಯ ಮನಮುಟ್ಟದಂತಹ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ಮತ್ತೊಮ್ಮೆ ತಂದೆ ಕೈಗೊಳಿಸಿದರೆ ಮಾಡುತ್ತೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಸ್ಮರಣೆಗೆ ನೀಡುವ ಹೊತ್ತು ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಮೂಡಿಬರುವುದಕ್ಕೆ ಸಹೃದಯರಾದ ಪ್ರೇಕ್ಷಕರಾದ ನೀವು ಕಾರಣರಿದ್ದೀರಿ. ಒಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಈ ನೃತ್ಯೇತರ ಅವರು ನಡೆಸುತ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೆ ಇಲ್ಲಿ ಜೊತೆಯಾಗಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಹೇಳಿಕೆಯೊಂದಿಗೆ ನಿಮ್ಮದೇ ಆದ ಅದ್ದೂರಿಯ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ
ಆಯ್ತಾ ಆಯ್ತಾ ಸ್ವಲ್ಪ ಮುಂದೆ ಬನ್ನಿ. ಸ್ಟಡಿ ಸ್ಟಡಿ. ಬನ್ನಿ.